Hi guys, good morning. Welcome back to my channel, Harshis Edition. ಇವತ್ತು ಭಾನುವಾರ ಸಿಕ್ಕಾಪಟ್ಟೆ ಚಳಿ ಇದೆ. ಎದ್ದೇಳಕ್ಕೆ ಇಷ್ಟ ಇಲ್ಲ, ಆದ್ರೂ ಎದ್ದೇಳಲೇಬೇಕು. ಸೊ ಗಂಟೆ 6 ಆಗಿದೆ ನೋಡಿ. ನಾವು ಒಂದ್ ಜಾಗಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ಇವತ್ತು. ಏನಪ್ಪ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ದಾರೆ ಅಂತ ಅನ್ಕೋಬೇಡಿ. ನೀವು ಸಹ ನಮ್ ಜೊತೆನೆ ಬನ್ನಿ, ನಮ್ ಜೊತೆನೆ ಎಂಜಾಯ್ ಮಾಡಿ, ಎಲ್ರೂ ಸೇರಿ ಎಂಜಾಯ್ ಮಾಡೋಣ. ವೆಲ್ಕಮ್ ಗೈಸ್. ಎಷ್ಟು? 350. ಪಾಂಪ್ಲೆಟ್ 550. ಎಷ್ಟು? ಪ್ರಾನ್ಸ್ 350 ಒಂದ್ಸಲ. ಬಾಂಗ್ಡಾ 1 ಪ್ರಾನ್ಸ್ ಎಷ್ಟು? Prawns 180. ಪ್ರಾನ್ಸ್ ಎಷ್ಟು? 340. ಎಸ್ ಫ್ರೆಂಡ್ಸ್, ಈಗ ಸಮಯ ಸರಿಯಾಗಿ 7 ಗಂಟೆ ಆಗ್ತಾ ಇದೆ. ಇವಾಗ ನಿಮ್ಮ ಮುಂದೆ ಕಾಣಿಸ್ತಾ ಇರುವಂತಹ ಬಿಲ್ಡಿಂಗ್ ಬೆಂಗಳೂರವ್ರಿಗೆ ಏನು ಹೊಸದೇನಲ್ಲ. ಎಸ್, ಇಫ್ ಯು ಆರ್ ರಿಯಲಿ ಗೆಸ್ಸಿಂಗ್ ದಿಸ್ ಪ್ಲೇಸ್, ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಯು ಆಲ್ ಆರ್ ರೈಟ್ ದ್ಯಾಟ್ ಇಟ್ ಈಸ್ ಅ ರಸಲ್ ಮಾರ್ಕೆಟ್ ಫ್ರೆಂಡ್ಸ್. 1927ರಲ್ಲಿ ಬ್ರಿಟಿಷರಿಂದ ಈ ಕಟ್ಟಡವನ್ನು ಕಟ್ಟಲಾಗಿದೆ. ಇದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಕಟ್ಟಡ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಮುನ್ಸಿಪಲ್ ಕಮಿಷನರ್ ಆಗಿದ್ದಂತಹ TB ರಸಲ್ ಅನ್ನೋರ ಹೆಸರನ್ನ ಈ ಕಟ್ಟಡಕ್ಕೆ ಇಡಲಾಗಿದೆ. ಹಾಗಿದ್ರಿಂದ ಇದಕ್ಕೆ ರಸಲ್ ಮಾರ್ಕೆಟ್ ಅಂತಾನೆ ಬೆಂಗಳೂರಲ್ಲಿ ತುಂಬ ಫೇಮಸ್ ಆಗಿದೆ ಫ್ರೆಂಡ್ಸ್. ಇದು ಅವ್ರ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಈ ರಸಲ್ ಮಾರ್ಕೆಟ್ಗೆ ಹಲವಾರು ಎಂಟ್ರೆನ್ಸ್ಗಳಿದಾವೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಮೆನಿ ವೆರೈಟೀಸ್ ಲೈಕ್ ಫ್ರೂಟ್ಸ್ ಆಗಿರ್ಬೋದು, ವೆರೈಟೀಸ್ ಆಫ್ ಬೇರೆ ಕಂಟ್ರಿಯಿಂದ ಬಂದಿರುವಂತಹ ವೆಜಿಟೇಬಲ್ಸ್ ಆಗಿರ್ಬೋದು, ಹಾಗೆ ಸ್ಪೆಷಲಿ ಫಿಶ್ ಮಾರ್ಕೆಟ್. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ನಾನಾ ತರಹದ ಮೀನುಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಎಷ್ಟು? 350. ಪ್ರಾನ್ಸ್ ಎಷ್ಟು? Prawns 180. 200. Wholesale fish, wholesale. ಶಿಯರ್ ಎಷ್ಟು? ಶಿಯರ್ ಚಿಕ್ಕದು ಯಾವ್ದು? 450. ಎಷ್ಟು? ಪ್ರಾನ್ಸ್ ಶಿಯರ್ ಬಾಂಗ್ಡಾ 1 ಇಲ್ಲಿ ನೀವು ಬಂದಾಗ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗತ್ತೆ ಫ್ರೆಂಡ್ಸ್. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮಾರ್ಕೆಟ್ಗೆ ಬಂದಾಗ ನಿಮ್ಗೆ ತುಂಬ ಕಡಿಮೆ ಡಿಫ್ರೆನ್ಸ್ ಬೆಲೆಯಲ್ಲಿ ನೀವು ಮೀನುಗಳಾಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಏನು ಇಷ್ಟನೋ ಅದನ್ನು ತಗೋಬೋದು. ಈ ವಾರ ಎಸ್ಪೆಷಲಿ ಏನಪ್ಪ ವಿಶೇಷತೆ ಅಂದರೆ ಶಿಯರ್ ಸ್ವಲ್ಪ ತುಂಬ ಕಡಿಮೆ ಬೆಲೆಗೆ ಸಿಕ್ಬಿಟ್ಟು ನಮಗೆ. ಹಾಗಾಗಿ ಪ್ರತಿಯೊಂದು ವಾರದಲ್ಲೂ ಸಹ ಒಂದೊಂದು ಮೀನುಗಳು ಸ್ವಲ್ಪ ಕಡಿಮೆ ದರದಲ್ಲೇ ಸಿಗತ್ತೆ. ಶಿಯರ್ ಹೋಲ್ಸೇಲ್ ಬಿಡಿ.
350 ಹೋಲ್ಸೇಲ್. ಪ್ರಾನ್ಸ್ ಎಷ್ಟು? 340 ಪಾಂಪ್ಲೆಟ್ 550 ಹೋಲ್ಸೇಲ್ ಅಂಗಡಿ ಇದು. ಹಲೋ ಎಷ್ಟು ಪಾಂಪ್ಲೆಟ್? 600. ಇವಾಗ 550 ಹೇಳಿದ್ವಿ. ಈ ಜಾಗಕ್ಕೆ ಬಂದ್ರೆ ಒಳ್ಳೆ ಫ್ರೆಶ್ ಆಗಿರೋ ಮೀನನ್ನು ತಗೋಬಹುದು. ಹಾಗೆ ಕಡಿಮೆ ಬೆಲೆಯಲ್ಲೂ ಸಹ ನಿಮ್ಗೆ ಮೀನುಗಳು ಇಲ್ಲಿ ಸಿಗತ್ತೆ ಫ್ರೆಂಡ್ಸ್. ಹೆಚ್ಚಾಗಿ ಮೀನು ಮ್ಯಾಂಗ್ಳೂರ್ ಮತ್ತು ಚೆನ್ನೈಯಿಂದ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ ಫ್ರೆಂಡ್ಸ್. ಲೈಕ್ ಸೀಗಡಿ ಆಗಿರ್ಬೋದು, ಹಾಗೆ ಬಾಂಗ್ಡಾ ಆಗಿರ್ಬೋದು, ಶಿಯರ್ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು, ಹಾಗೆ ಏಡಿ ಸಹ. ಇಲ್ಲಿ ವೆರೈಟೀಸ್ ತುಂಬ ಮೀನುಗಳ ಹೆಸರುಗಳಿದೆ. ಎಲ್ಲಾನು ಸರಿಯಾಗಿ ನನಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋಂತಹ ಮೀನುಗಳನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಶಿಯರ್ ಕಾಣಿಸ್ತಾ ಇದೆ, ಅಲ್ಲಿ ಮೇಲಿರೋದು ಪ್ರಾನ್ ಇದೆ, ಹಿಂದ್ಗಡೆ ಬಾಂಗ್ಡಾ ಕಾಣಿಸ್ತಾ ಇದೆ, ಹಾಗೆ ರೈಟ್ ಸೈಡ್ ಬಂದ್ರೆ ಪಾಂಪ್ಲೆಟ್ ಕಾಣಿಸ್ತಾ ಇದೆ. ಸೀ ಫುಡ್ ಅನ್ನ ಹೆಚ್ಚಾಗಿ ಇಷ್ಟಪಡೋರು ಯು ರಿಯಲಿ ಲವ್ ದಿಸ್ ಪ್ಲೇಸ್ ಫ್ರೆಂಡ್ಸ್. ಯು ಹ್ಯಾವ್ ಟು ವಿಸಿಟ್ ದಿಸ್ ಪ್ಲೇಸ್ ಆಕ್ಚುಲಿ. ಪಾಂಪ್ಲೆಟ್ ಎಷ್ಟು? 400. ರಾತ್ರಿ ರೊಟ್ಟಿ. ಹಾಗೆ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಸಪೋಸ್ ಫಿಶ್ ತಗೊಂಡು ಇಲ್ಲಿ ನೀವು ಕ್ಲೀನ್ ಮಾಡ್ಸೋಕ್ಕಾಗಿಲ್ಲ ಅಥವಾ ನೀವು ಮಾಡೋಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಜನ ಸಹ ಇರ್ತಾರೆ ನಿಮಗೆ. ಇವರು ದೇ ಆರ್ ದ ಹೆಲ್ಪರ್ಸ್. ಐ ಥಿಂಕ್ ದೇ ವಿಲ್ ಕ್ಲೀನ್ ದ ಫಿಶ್. ನಿಮಗೆ ಫಿಶ್ ಆಗಿರ್ಬೋದು, ಕ್ರ್ಯಾಬ್ ಆಗಿರ್ಬೋದು ಎಲ್ಲನೂ ಸಹ ಕ್ಲೀನಾಗಿ ಮಾಡಿ ನಿಮಗೆ ಕೊಡ್ತಾರೆ. ನೀವು ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು ಅವ್ರಿಗೆ. ಕ್ರ್ಯಾಬ್ ಎಷ್ಟು? ನಂಡು 240 ಮೇಡಮ್. ಎಲ್ಲ ನಂಡು ಕೊಡಿಗಿದೆ. ಎಷ್ಟು? 240. 240. ಯಾವುದು? 350 ಪ್ರಾನ್ ಅದಾ?
उल्टा मार ಎಷ್ಟು ಕ್ರ್ಯಾಬ್? एक 100 ग्राम 50 ग्राम ज्यादा आता है 1 किलो ಇದೇನ್ ಮೀನು? ಇದೇನ್ ಮೀನಿದು? ಅದು ರಾವ್ ಮೀನು ಬಸ ಬಲ नहीं पीस कतला आप पतिया मार राइट साइड मार के देता बसा लो तो पकड़ेंगे आप फोटो पकड़ो टेक स्टेज होल्ड बसा बोलो जो हमें बाबा kira di bawah mah 350 mah masih apa माई अब यार क्या होना अलग किस केजी आजा लो सिकंदर हुसैन ನಿಮ್ ಶಾಪ್ ಹೆಸರೇನು? डबल ये ಫ್ರೆಂಡ್ಸ್, ಇದುವರೆಗೂ ನಾವು ಫಿಶ್ ಮಾರ್ಕೆಟ್, ಮೀನಿನ ಮಾರ್ಕೆಟ್ ನೋಡಿದ್ವಿ. ಬನ್ನಿ, ರಜಲ್ ಮಾರ್ಕೆಟ್ನ ಇನ್ನೊಂದು ಮುಖ್ಯ ಭಾಗ ಅಂತಲೇ ಹೇಳ್ಬೋದು. ಇದೇ ಮಟನ್ ಮಾರ್ಕೆಟ್. ಸೊ ಆಗಿನ ಕಾಲದಿಂದನೂ, ರಾಜರ ಕಾಲದಿಂದನೂ ಸಹ ಇಲ್ಲಿ ಈ ಮಾರ್ಕೆಟಲ್ಲಿ ಮೀನಾಗಿರ್ಬೋದು, ಮಟನ್ ಆಗಿರ್ಬೋದು, ಹಾಗೆ ಇನ್ನೊಂದು ಕಡೆ ಹೂವಿನ ಮಾರ್ಕೆಟ್ ಆಗಿರ್ಬೋದು, ಹಾಗೆ ಹಣ್ಣು ತರಕಾರಿಗಳ ಮಾರ್ಕೆಟು ಇರ್ತಾ ಇತ್ತು. ಆದರೆ ದಿಸ್ ಇಸ್ ವೆರಿ ಸ್ಪೆಷಲ್. ಯಾಕಪ್ಪ ಅಂತಂದರೆ ರಾಜರ ಕಾಲದಲ್ಲಿ ಈ ಮಾಂಸದ ಅಂಗಡಿಗಳು, ಹಾಗೆ ತರಕಾರಿಗಳು, ಹಾಗೆ ಮತ್ತು ಹಣ್ಣು, ಇದಕ್ಕೆಲ್ಲಕ್ಕೂ ಸಹ ಯಾರು ಚೆನ್ನಾಗಿ ಬೆಳೆದು ರೈತರು ತಂದು ಮಾರ್ತಾ ಇದ್ರು ಆ ರೈತರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ರು, ಬಹುಮಾನಗಳನ್ನು. ಅದು ಅಂತಿಂತ ಬಹುಮಾನ ಅಲ್ಲ, ಚಿನ್ನದ ಬಹುಮಾನ, ಅಂದ್ರೆ ಗೋಲ್ಡ್ ಮೆಡಲ್ಗಳನ್ನ, ಪ್ಯೂರ್ ಗೋಲ್ಡ್ ಮೆಡಲ್ ಅನ್ನ ಕೊಡ್ತಾ ಇದ್ರಂತೆ. ದಟ್ ಈಸ್ ವೆರಿ ಸ್ಪೆಷಲ್. ಪ್ರತಿ ಸಮಯದಲ್ಲೂ ಅದು ನಡೀತಾ ಇತ್ತಂತೆ, ಪ್ರತಿ 1 ವರ್ಷಕ್ಕೊಮ್ಮೆ. ಆದರೆ ಈಗ ನೀವಿಲ್ಲಿ ನೋಡ್ಬೋದು, ಬರೀ ಕ್ರಿಸ್ಮಸ್ ಟೈಮಲ್ಲಿ ಇಲ್ಲಿ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಇವಾಗ ನೀವು ಬಂದು ವಿಸಿಟ್ ಮಾಡೋಂಗಿದ್ರೆ. ಆದರೆ ಆ ಪ್ರಶಸ್ತಿ ಕೊಡುವಂತಹ ಸಮಯ 1983, 1983ರವರೆಗೂ ಮಾಡಿದ್ರಂತೆ. ಅದರ ನಂತರ ಅದನ್ನ ಸ್ಟಾಪ್ ಮಾಡಿದ್ದಾರೆ ಫ್ರೆಂಡ್ಸ್.
ಫ್ರೆಂಡ್ಸ್, ಇವಾಗಷ್ಟೇ ಫಿಶ್ ಶಾಪಿಂಗ್ ಎಲ್ಲ ಆಯ್ತು. ತುಂಬಾ ಚೆನ್ನಾಗಿತ್ತು, ಕಡಿಮೆ ರೇಟಲ್ಲಿ. ನೆಕ್ಸ್ಟ್ ವೀಕ್ ಇಂದ ಜಾಸ್ತಿ ಆಗತ್ತೆ ಅಂತ ಫಿಶ್ ಹೇಳ್ತಾ ಇದ್ರು. ಯಾರ್ಯಾರು ಫಿಶ್ ಸೀ ಫುಡ್ ಪ್ರಿಯರ್ ಇದ್ದೀರೋ ಯು ಕ್ಯಾನ್ ಕಮ್ ಹಿಯರ್ ಅಂಡ್ ವಿಸಿಟ್ ದಿಸ್ ಪ್ಲೇಸ್. ನಿಮ್ಗೆ ಒಳ್ಳೆ ಫ್ರೆಶ್ ಆಗಿರೋ ಮೀನ್ ಸಿಗತ್ತೆ, ಹಾಗೆ ಒಳ್ಳೆ ಮೀನ್ಗಳು ಸಹ ನಿಮಗೆ ಸಿಗತ್ತೆ. ಎಸ್, ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋ. Please like my channel, share my videos, subscribe my channel. Thank you for watching. Until then, take care. Bye. Have a good day.